ಹಾಗೆ ಆ ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ತನಿಖೆ ಸಂದರ್ಭಕ್ಕೆ ಹೋಗಿರ್ತಕ್ಕಂಥ ನಮ್ಮ ಸಮುದಾಯದ ಆಕಾಶ್ ಅನ್ನೋ PSI ಅವ್ರನ್ನ ಇವರು ಏಕಾಏಕಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ತುಂಬ ದಿನಗಳಿಂದ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರ ತನಿಖೆ ನಡೆಯೋಕ್ಕೆ ಇವರು ಬಿಡ್ತಾ ಇಲ್ಲ. ಅವ್ರಿಗೂ ಮಾನಸಿಕವಾಗಿ ಇವರು ಒತ್ತಡ ತರ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾಕೆ ಅಂತಂದರೆ ಅವರದ ನಂತರದ ಅಧಿಕಾರಿಗಳು ಕೂಡ ಇಲಾಖೆಯಲ್ಲಿ ಇದ್ದಾರೆ. CI ಸಾಹೇಬ್ರಿದ್ದಾರೆ, DSP ಸಾಹೇಬ್ರಿದ್ದಾರೆ, SP ಇದ್ದಾರೆ. ನೀವು ಆಕಾಶ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಮ್ಮ ಸಮುದಾಯದ ಒಬ್ಬ PSI ಅವರು ಅಂತಂದ್ಬಿಟ್ಟು ನೀವು ಅವ್ರನ್ನ ನಮ್ಮ ಸಮುದಾಯನ ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನೂ ಕೂಡ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಇದು ಬಹಳ ತಪ್ಪು ಅನ್ನೋದನ್ನ ನಾನು ಇಲ್ಲಿಂದ ಎಚ್ಚರಿಸಬೇಕಾಗಿದೆ. ಜೈ ಭೀಮ್ ಬಂಧುಗಳೇ, ಈ 14ನೇ ತಾರೀಕು ಬೆಳಗ್ಗೆ ಏನು ಮಸನಾಪುರ ಗ್ರಾಮದಲ್ಲಿ ಒಂದು ದುಷ್ಕೃತ್ಯ ನಡೆದ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋಂಥ ಒಂದು ದೇಶದ್ರೋಹ ಕೃತ್ಯ. ಆ ಹುಡುಗನಿಗೆ ಆ ಸಂದರ್ಭದಲ್ಲಿ ಕೆಲವರು ತಳಿಸಿರ್ಬೋದು. ಅವನು ಅದನ್ನು ರಿಯಾಕ್ಟ್ ಮಾಡಿದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಹೊಡೆದಿರ್ಬೋದು. ಆ ಒಂದು ತನಿಖೆ ಈಗ ಆಗಲೇ ನಡೀತಾ ಇದೆ. ಆ ಪ್ರಕರಣ ಜಿಲ್ಲಾ ಪೊಲೀಸು ಇಲಾಖೆ ತಮ್ಮ ಮಟ್ಟದಲ್ಲಿ ಅದನ್ನು ಒಂದು ತನಿಖಾ ದಳವನ್ನು ನಿರ್ಮಿಸಿಕೊಂಡು ಅದು ತನಿಖೆ ನಡೀತಾ ಇದೆ. ಈ ಒಂದು ಕೆಲವು ಕಿಡಿಗೇಡಿಗಳು, ಹಾಗೆ ಮಸನಾಪುರ ಗ್ರಾಮದಲ್ಲೂ ಕೂಡ ಈಗ ಶಾಂತಿ ಇದೆ. ಈ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಸಮುದಾಯಗಳ ನಡುವೆ ಬೆಂಕಿ ಹೆಚ್ಚೋ ಕೆಲಸ ಹಾಗೂ ತನಿಖೆ ನಡೆತಿರ್ತಕ್ಕಂಥ ಹತ್ತಿಕ್ಕಲು ನಮ್ಮ ಸಮುದಾಯದ ಪೊಲೀಸ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೂ ನಡೆಯಲ್ಲ. ಯಾಕೆ ಅಂತಂದರೆ ನೀವು ಇವತ್ತಿನ ದಿನ ಅಂತ ಇರ್ಬೋದು, ನಮ್ಮ ಸಮುದಾಯದ ಹುಡುಗನಿಗಾದಂಥ ಅವಮಾನ ನಮಗಾದಂಥ ಅವಮಾನ ಅಂತ ನೀವು ಹೇಳ್ತಾ ಇದ್ದೀರಾ. ಒಂದು ತಿಳ್ಕೊಳ್ಳಿ, ನೀವು ದಯಮಾಡಿ ನೀವು ಒಂದು ಸಾಮಾಜಿಕವಾಗಿ ಬದುಕನ್ನ ನಡೆಸ್ತಾ ಇರೋರು. ನಿಮ್ಮ ಯುವಕನಿಗಾದ ಅವಮಾನ ನಿಮಗಾದ್ಮೇಲೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿರೋದು ನಮ್ಮೆಲ್ಲರಿಗೂ ಅವಮಾನ ಅಲ್ವಾ? ನಮ್ಮ ಸಮುದಾಯಕ್ಕೆ ಅವಮಾನ ಅಲ್ವಾ? ಇಡೀ ದೇಶಕ್ಕೆ ಅವಮಾನ ಅಲ್ವಾ? ದಯಮಾಡಿ ಪೊಲೀಸ್ ಇಲಾಖೆಗೆ ನೀವು ಸಹಕಾರ ಕೊಡಿ. ಇದರಿಂದ ಇನ್ನೂ ಕೆಲವು ಕಿಡಿಗೇಡಿಗಳಿದ್ದಾರೆ, ಅವರೆಲ್ಲರೂ ಅರೆಸ್ಟ್ ಆಗೋಗಂಟ ದಯಮಾಡಿ ಯಾರು ಸಮಾಜಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ ಅಂತ ಈ ಮೂಲಕ ನಿಮಗೆ ತಿಳಿ ಹೇಳಕ್ಕೆ ಬಯಸ್ತೀನಿ.